ಊಟ ಮಾಡ್ಲಿಕ್ಕೆ ಯಾರಿಗೆಲ್ಲ ಬೇಜಾರಾಯಿತೋ ಅಂಥವರೆಲ್ಲ ಈ ಥರದೊಂದು ಹಪ್ಪಳ ಕರ್ಕೊಂಬಿಟ್ಟು ಊಟ ಮಾಡಿದರೆ ಎಲ್ಲ ಊಟನೂ ಖಾಲಿ ಆಗಿಬಿಡ್ತೈತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೌದಾ ಇಲ್ಲ ಫ್ರೆಂಡ್ಸ್? ವಿಡಿಯೋ ನೋಡ್ತಿರೋ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ಇವತ್ತು ಹೊಯ್ಯ ಹಪ್ಪಳ ಅಥವಾ ಹವೆ ಹಪ್ಪಳ ಮಾಡ್ತಾಯಿದ್ದೆ ನೋಡ್ರಿ. ಅದು ಹೇಗೆ ಮಾಡೋದು ಅಂತಂದು ಹೇಳಿ ನೋಡೋಣವಾ. ಎಷ್ಟು ಚೆನ್ನಾಗಿ ಅರಳಿ ಚೆನ್ನಾಗಿ ಬರ್ತಾಯಿದೆ ನೋಡ್ರಿ. ಇಷ್ಟು ಸಣ್ಣ ಇದ್ದದ್ದು ಹಪ್ಪಳ ಇಷ್ಟು ದೊಡ್ಡ ಆಗ್ತಿದ್ದಾವೆ ಅಂತಂದರೆ ಇದು ಹವೆ ಹಪ್ಪಳನ. ಮತ್ತು ಇದನ್ನು ಹೆಂಗೆ ಮಾಡೋದು ಅಂತಂದು ಹೇಳಿ ನಾನು ಹೇಳ್ತಾ ಹೋಗ್ತೀನಿ, ನೀವು ನೋಡ್ಕೊಳ್ರಿ ಕರೆಕ್ಟಾಗಿ. ಫಸ್ಟ್ ಎಲ್ಲ ನಾನು ಮೊದಲಿದು ಮಾಡೋದು ತುಂಬ ಕಷ್ಟ. ಅಯ್ಯೋ ಇಷ್ಟೆಲ್ಲ ಪ್ರೊಸೀಜರನ್ನ ಎಲ್ಲಿ ಮಾಡೋದಪ್ಪ ಅಂತ ಅಂದ್ಕೊಂಡಿದ್ದೆ. ಬಟ್ ಬಾಯಿಗೆ ರುಚಿ, ತಿನ್ನೋಕ್ಕೂ ಟೇಸ್ಟ್ ಅಂತಂದೇಳಿ ಅನ್ನಿಸ್ದಾಗ ಅಥವಾ ಭಾಳ ಚೆನ್ನಾಗಿ ಬಂದ ಮೇಲೆ ಇದೇನು ಕಷ್ಟ ಅಲ್ಲ, ಈಜಿನ ಅಂತ ಅನ್ನಿಸ್ತು. ಹಪ್ಪಳ ಹಿಟ್ಟು ಕಲಿಸಿ ಅಥವಾ ಉಕ್ಕಿ ಕೂಡಿಸಿ ಅದನ್ನೆಲ್ಲ ಉಳ್ಳಿ ಹರ್ಕೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕರೆಕ್ಟಾಗಿ ಗಾತ್ರ ಒಂದು ಉಳ್ಳಿ ಗಾತ್ರ ಮಾಡಿಕೊಂಡು ಅದನ್ನು ಕಷ್ಟಪಟ್ಟು ಮತ್ತೆ ಲಟ್ಟಿಸಿ ಅದನ್ನು ಒಣಗಿಸಿ ಅನ್ನೋ ಎಲ್ಲ ಮೆಥಡಲ್ಲಿ ಇದು ಭಾಳ ಈಜಿ ಅಂತ ಅನ್ನಿಸ್ತು. ಇಲ್ಲಿ ನಾನು 1 ಲೋಟ ಅಕ್ಕಿನ ನೆನೆ ಇಟ್ಟಿದ್ದೀನಿ ನಾನು 3 ದಿವಸದಿಂದನೂ. ಅದು 3 ದಿವಸ ನೆನೆ ಇಟ್ಟಬೇಕಾದ್ರೆ ಫಸ್ಟಿಗೆಲ್ಲ ಕ್ಲೀನಾಗಿ ವಾಶ್ ಮಾಡಿ ನೆನೆ ಇಟ್ಟ ಮೇಲೆ ಮತ್ತು ಬೆಳಗ್ಗೆ ಸಾಯಂಕಾಲ ನೀರು ಚೇಂಜ್ ಮಾಡಬೇಕು. ಅವಾಗೆಲ್ಲ ಕೈ ಮುಟ್ಟಿ ಕಿವಿಚಿ ಏನು ತೊಳೆಯೋದಿಲ್ಲ, ಬರೀ ನೀರು ಚೇಂಜ್ ಮಾಡೋದು ಹಾಕೋದು ಮಾಡಬೇಕು. ಅದು 3 ದಿವಸ ಆದಮೇಲೆ ಅದನ್ನು ಭಾಳ ಸಣ್ಣಗೆ ಅಂದರೆ ಭಾಳ ಪೇಸ್ಟ್ ಆಗಬೇಕು. ಹಾಗೆ ರುಬ್ಬಿಕೊಂಡು ಇದನ್ನು ಅದಕ್ಕೆ ರುಬ್ಬೇಕಾದ್ರೆ ನಾನು ಖಾರ ಪುಡಿ ಮತ್ತು ಜೀರಿಗೆ ಉಪ್ಪು ಇದು ಮೂರು ಹಾಕಿಬಿಟ್ಟು ರುಬ್ಕೊಂಡಿದ್ದೆ. ಇದು ಇಷ್ಟೇ ಹಾಕಿದ್ದೆ. ನಾನು ಹೆಂಗೆ ಆಗ್ತಾವೆ ಅಂತ ನೋಡೋಣ ಅಂತ ಸಣ್ಣ ಗಾತ್ರದಲ್ಲಿ 1 ಲೋಟ ಹಾಕಿದ್ದೆ. ಅಷ್ಟೇ ಹಿಟ್ಟು ಬಂದಿದ್ದು ನೋಡಿರಿ. ಈಗ ಒಂದು ಪ್ಲೇಟಿಗೆ 1 ಸ್ಪೂನಷ್ಟು 1 ಟೇಬಲ್ ಸ್ಪೂನಷ್ಟು ನಾವು ಹಿಟ್ಟು ಹಾಕ್ಕೊಂಡ್ಬಿಟ್ಟು ಈ ಥರ ನಾನು ಮಾಡ್ಕೊಂಡಿಲ್ಲ ರೌಂಡಾಗಿ ಈ ಥರ ಮಾಡ್ಕೊಂಡೆ ರೌಂಡಾಗಿ. ಇಲ್ಲಿ ಒಂದು ಸ್ಟೀಲಿನ ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಕುದೀತಾ ಇರಬೇಕು. ಆ ನೀರು ಕುದೀತಾ ಇರಬೇಕಾದ್ರೆ ಒಂದು ಪ್ಲೇಟನ್ನ ಇದು ಈಗ ಹಾಕಿರ್ತಾವಲ್ಲ ಈ ಥರ ಇದು ಪ್ಲೇಟಿಗೆ ಇದನ್ನ ಹಾಕಿದ್ದನ್ನು ಅದ್ರ ಮೇಲೆ ಇಡಬೇಕು. ಅದ್ರ ಮೇಲೆ ಮತ್ತೊಂದು ಪ್ಲೇಟನ್ನು ನಾವು ಮುಚ್ಚಬೇಕು. ಅಂದರೆ ಅದು ಮೇಲಾರ್ದಂಗೆ ಆಗಬಾರ್ದು ಅಂತಂದೇಳಿ ಇದು ನೋಡಿರಿ ಮುಚ್ಚಿದನ್ನ ತೆಗೆದೆ. ಈಗ ಇದನ್ನು ಉಲ್ಟಾ ಹಾಕ್ಬೇಕು. ಹಿಂಗೆ ಇದನ್ನು ಉಲ್ಟಾ ಹಾಕಿ ಇದನ್ನು ಒಂದೊಂದು 30 ಸೆಕೆಂಡ್ಸ್ ಬಿಟ್ಟರೆ ಸಾಕು. 30 ಸೆಕೆಂಡ್ಸ್ ಅಷ್ಟೇ ಸಾಕಾಗತ್ತೆ ಇದಕ್ಕೆ. ಆಮೇಲೆ ಇದನ್ನೊಂದು ಸೂಜಿ ದಪ್ಪಂದು ಇಲ್ಲ ದಬ್ಬಣ ಅದನ್ನ ಎತ್ತಿಡ್ಕೊಂಬಂಡು ಇದನ್ನು ಸರೌಂಡಿಂಗ್ ಈ ಥರ ಹಿಂಗೆ ಮಾಡ್ತಾ ಹೋದ್ರೆ ಅಂತಂದರೆ ಅದು ಬಿಡ್ಕೊಳ್ಳುತ್ತೆ. ಆಮೇಲೆ ನೋಡಿರಿ ಎಷ್ಟು ಈಜಿ ಈ ಥರ ಬರ್ತಾವೆ. ಮತ್ತು ಎಷ್ಟು ಕರೆಕ್ಟಾಗಿ ರೌಂಡಾಗಿ ಒಂದೊಂದ್ಸಲ ಲಟ್ಸಿದ್ರು ಕೂಡ ಇಷ್ಟು ಸೇಪ್ ಬರಲ್ಲ ಹಾಗೆ ನಾನು ತೆಗೆದ ಮೇಲೆ ಈ ಥರ ಒಂದು ಬುಟ್ಟಿ ಒಳಗೆ ನೀರು ಹಿಡ್ಕೊಂಬಿಟ್ಟು ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಒಂದು ಬಟ್ಟೆ ಸಹಾಯದಿಂದ ಅದನ್ನೆಲ್ಲ ಕ್ಲೀನಾಗಿ ಡ್ರೈ ಮಾಡ್ಕೋಬೇಕು. ಅಂದರೆ ನೆಕ್ಸ್ಟ್ ಹಪ್ಪಳ ಎಲ್ಲ ಚೆನ್ನಾಗಿ ಬರ್ತೈತೆ, ಕೆಡಂಗಿಲ್ಲ ಈ ಥರ ಮಾಡೋದ್ರಿಂದ. ಇದು ನಮ್ಮ ಮನೇಲೆಲ್ಲ ಸ್ವಲ್ಪ ಸಣ್ಣರಿದ್ದಾಗ ದೊಡ್ಡ ತಟ್ಟೆಲೆಲ್ಲ ಮಾಡ್ತಿದ್ರು, ಸಿಕ್ಕಾಬಡೆ ದೊಡ್ಡ ತಟ್ಟೆಲಿ. ಇದನ್ನು ನಾನು ಕರಿಯಾಕೂ ಬಾಳಿಗೆಗಳಿಗೆಲ್ಲ ಅನುಕೂಲ ಆಗುತ್ತೆ ಮತ್ತು ಚಿಕ್ಕದು ಒಣಗಾಕು ಕರೆಕ್ಟ್ ಆಗುತ್ತೆ. ಮತ್ತು ಕರೆದ ಮೇಲೆ ಇಂತಿಂಥವು ಆಗ್ತಾವೆ ಅಂತಂದು ಹೇಳಿ ನಾನು ಏನು ಮಾಡಿದ್ದೇನೆ, ಚಿಕ್ಕದು ಮಾಡ್ಕೊಂಡಿದ್ದೀನಿ. ನಿಮಗೆ ದೊಡ್ಡವು ಬೇಕಂದ್ರೆ ಇದಕ್ಕಿಂತ ದೊಡ್ಡವು ಮಾಡ್ಕೋರಿ. ತಟ್ಟೆಲಿ ದೊಡ್ಡ ಬೇಕಂದ್ರೆ ತಟ್ಟೆಲಿ ಮಾಡ್ಕೋಬೋದು. ನಾನು ಸಣ್ಣ ಪ್ಲೇಟಲ್ಲಿ ಬಟ್ ಇಷ್ಟು ಸೈಜ್ ಕರೆಕ್ಟಾಗಿ ಇದಾವೆ ಅನ್ಕೊಂತಾನೆ. ಎತ್ತಿಡಾಕಾತು ಕರಿಯಾಕಾತು ಎಲ್ಲದಕ್ಕೂ ಅನುಕೂಲ ಐತಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕರ್ಕೋಬೋದು. ಇದು ಇವಿನಾಗಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಇವಿನಾಗಿ ಸ್ಪ್ರೆಡ್ ಮಾಡ್ಕೊಂಡ್ರಿ ಅಂತಂದ್ರೆ ಇದು ಕರೆಕ್ಟಾಗಿ ಬರ್ತೈತಿ. ಮತ್ತು ಒಂದು ಕಡೆ ತಳ್ಳಗ ಒಂದು ದಪ್ಪಗ ಆಗಲ್ಲ. ಮತ್ತು ಒಣಗಬೇಕಾದ್ರೂ ಭಾಳ ಚೆನ್ನಾಗಿ ಒಣಗಿಬಿಡ್ತಾವೆ. ನೆರಳಲ್ಲೇ ಒಣಗಿಸ್ಬೋದು. ನಾನು ಆ್ಯಕ್ಚುಲಿ ಸಾಯಂಕಾಲ ಮಾಡ್ತಾ ಇದ್ದಿದ್ದನ್ನು ರಾತ್ರಿಯೆಲ್ಲ ಈ ಥರ ನೆರಳಲ್ಲಿ ಹೊರಗೆ ಒಣಗಾದ್ಮೇಲೆ ಮತ್ತು ಮರುದಿವಸ ಒಂದು ಸ್ವಲ್ಪ ಬಿಸಿಲಾಗಿ ಇಟ್ಬಿಟ್ಟು ತೆಗೆದಿದ್ದೀನಿ. ನೋಡಿರಿ ಒಣಗಿದ ಮೇಲೆ ನಾನು ಕರೆದ್ರೆ ಎಷ್ಟು ಚೆನ್ನಾಗಿ ಅಳ್ಕೊಂಡು ಮಸ್ತ್ ಚೆನ್ನಾಗಿ ಬರ್ತಾಯಿದ್ದವು. ಬಾಯಲ್ಲಿಟ್ಟರೆ ಕರಗ್ತವು, ಅಷ್ಟು ಚೆನ್ನಾಗಿ ಬಂದಿದ್ವು ಇವು. ಮತ್ತು ಅಕ್ಕಿನೂ ಕೂಡ ಏನು ಸ್ಮೆಲ್ ಆಗಿರಲಿಲ್ಲ, ಏನಿಲ್ಲ. ನೀರು ತೆಗೆದು ಇಟ್ಟಿದ್ನಲ್ಲ ಅದರಿಂದ ಭಾಳ ಚೆನ್ನಾಗಿ ಬಂದವು. ನನಗೆ ಅನ್ನಿಸ್ತು ಎಲ್ಲ ಬೇರೆ ಥರದ ಹಪ್ಪಳ ಮಾಡೋಕ್ಕಿಂತ ಇದೊಂಥರ ಹಪ್ಪಳನ ಒಂದು ಮಾಡ್ಕೊಂಡ್ಬಿಟ್ರೆ ಒಂದು 100 to 200 ವರ್ಷ ಪೂರ್ತಿನೂ ತೆಗೆದಿಟ್ಕೊಂಡು ತಿನ್ಬೋದು. ಬಾಯಿಗೂ ರುಚಿ ಇರ್ತೈತಿ ಮತ್ತು ಊಟನೂ ರುಚಿ ಆಗುತ್ತೆ ಅಂತಂದೇಳಿ ನಾನು ಅನ್ಕೊತೀನಿ. ಓಕೆ ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಅಂದರೆ ಇಷ್ಟ ಆದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ.